ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ತಿಂಡಿಗೆ ರೊಟ್ಟಿ ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಆದಮೇಲೆ ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡಿರೋಂತಹ ಬೆಂಡೆಕಾಯಿಗಳನ್ನೆಲ್ಲ ಅದರಲ್ಲಿ ಹಾಕ್ಕೊಂಡು ಒಂದು 5 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ಸಣ್ಣ ಉರಿ ಮೇಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಜಿಗುರಾಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೈ ಆದಮೇಲೆ ಅದನ್ನು ಒಂದು ಬೇರೆ ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು. ಬೇರೆ ಪ್ಲೇಟ್ ತೆಗೆದಿಟ್ಟು ಅದೇ ಕಡಾಯಿಯಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಈ 3 ಹಾಕಿ ಅವು ಚಿಟಪಟ ಆದಮೇಲೆ ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ಟೊಮೊಟೊ ಅದರಲ್ಲೇ ಹಾಕ್ತೀನಿ. ನಮ್ಮ ಮನೆಯಲ್ಲಿ ಟೊಮೊಟೊ ಹಾಕ್ತೀವಿ, ಸ್ವಲ್ಪ ಹುಳಿ ಇದ್ರೇ ಇಷ್ಟಪಡೋದು. ಹಾಗೆ ಪಕ್ಕದಲ್ಲಿ ಸ್ವಲ್ಪ ನೀರು ಕಾಸ್ಕೊತಾ ಇದ್ದೀನಿ. ಬಿಸಿಯಾದ ನೀರಿಗೆ ನಾವು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡ್ರೆ ಮುದ್ದೆ ಥರ ಆಗಬೇಕು, ಹಾಗಾದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈ ಕಡೆ ನಾವು ಬೆಂಡೆಕಾಯಿ ಪಲ್ಯಗೆ ಉಪ್ಪು, ಖಾರ, ಅರಿಶಿನ ಈ 3 ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಹುರಿದು ತೆಗೆದಿಟ್ಟಂತಹ ಬೆಂಡೆಕಾಯಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಉಪ್ಪು ಖಾರ ಅದಕ್ಕೆ ಆಗೋ ಥರ. ಈಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನಾವು ರೊಟ್ಟಿ ಸುಟ್ಕೊಂಡ್ಬಿಡೋಣ ಬೇಗ. ಒಲೆ ಮೇಲೆ ಹಂಚಿಟ್ಟಿದ್ದೀನಿ. ಒಂದು ರೊಟ್ಟಿ ಸುಟ್ಕೊತೀನಿ ಹಂಚು ಕಾಯೋದ್ರೊಳಗೆ. ಈ ಥರ ನೀರು ಹಾಕಿ ನಾದ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಜಿಗಿ ಬರುತ್ತೆ. ಚಪಾತಿ ಥರ ಸಾಗುತ್ತೆ. ಹೊಸದಾಗಿ ಮಾಡೋರಿಗೆ ಇದು ತುಂಬ ಈಸಿ ಆಗುತ್ತೆ. ನಾವು ಎಷ್ಟು ಬೇಗ ಮಾಡ್ಬೋದು ಅಂದರೆ ಅಲ್ಲಿ ಒಂದು ರೊಟ್ಟಿ ಸುಡೋದ್ರೊಳಗೆ ಇಲ್ಲೊಂದು ರೊಟ್ಟಿ ತಿಕ್ಕೋಬೋದು, ಅಷ್ಟು ಈಸಿಯಾಗಿರುತ್ತೆ. ಹಂಚು ಚೆನ್ನಾಗಿ ಕಾದಿದೆ. ಇವಾಗ ಒಂದು ರೊಟ್ಟಿನ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಷ್ಟರೊಳಗೆ ನಾವು ಇನ್ನೊಂದು ರೊಟ್ಟಿ ಮಾಡೋದಕ್ಕೆ ಎಲ್ಲ ನಾದ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರು ಹಚ್ಚಬೇಕು. ಮೇಲೆಲ್ಲ ಒಣ ಹಿಟ್ಟೆಲ್ಲ ಬಂದುಬಿಡುತ್ತೆ ನಮಗೆ. ನೀರು ಹಚ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಕಾಯೋಕ್ಕೆ ಬಿಡೋಣ. 1 ನಿಮಿಷ ಕಾಯೋದ್ರಿಂದ ಅದು ಬೇಗ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆಗಿನ ಅರ್ಧಂಬರ್ಧ ಕಿತ್ತೋಗ್ಬಿಡುತ್ತೆ. ಅದು ಆದಮೇಲೆ ನೀಟಾಗಿ ತಿರುವಾಕ್ಕೊಳ್ರಿ ಈ ಕಡೆ. ಇನ್ನೂ ಒಂದು 2 ನಿಮಿಷ ಕಾದ ತಕ್ಷಣ ಮತ್ತೆ ಇನ್ನೊಂದು ಸರಿ ಫ್ಲಿಪ್ ಮಾಡಿ ಅದು ಬಟ್ಟೆ ಕುಟ್ಲಿ ನಾವು ಒತ್ತೀವಂದರೆ ಚೆನ್ನಾಗಿ ಫ್ಲಫಿ ಆಗಿ ಬರುತ್ತೆ. ಈಗ ನಾನು ಹುಡುಗರಿಗೆ ಲಂಚ್ ಬಾಕ್ಸಿಗೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಪ್ಲಸ್ ಏನಂದರೆ ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಮಾಡ್ಬೋದು. ಅದೇ ನೀರು ಕಾಸ್ಕೊಂಡು ಹಾಕ್ಕೊಂಡಿರೋದ್ರಲ್ಲಾದರೆ ಬರೋದಿಲ್ಲ. ಅದು ಹಿಟ್ಟೆಲ್ಲ ಮೆತ್ತಗಾಗಿ ತಿಕ್ಕೋಕ್ಕೆ ಬರ್ದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಈ ರೀತಿ ನೀರಿನಲ್ಲಿ ಹಾಕ್ಕೊಂಡು ತಿಕ್ಕೊಂಡಿರೋದು ನಮಗೆ ತುಂಬ ಚೆನ್ನಾಗಿ ಚಪಾತಿ ಹಿಟ್ಟು ಥರನೇ ಇರುತ್ತೆ ಸೇಮ್. ಇಲ್ಲಿ ನೋಡಿ ನಾನು ತಿಕ್ಕಿದ ಮೇಲೆ ಸ್ವಲ್ಪ ಬಟ್ಟೆ ತಗೊಂಡು ಒತ್ತುತ್ತಾ ಇದ್ದೀನಿ. ಒತ್ತೋದ್ರಿಂದ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರ್ತಿದೆ. ಚೆನ್ನಾಗಿ ಪೂರಿ ಥರ ಉಬ್ಬುತ್ತೆ. ಇದನ್ನು ಹಂಗೆ ಪಕ್ಕದಲ್ಲಿಟ್ಟು ಇದೇ ರೀತಿ ನಾವು ಇದೇ ಥರ ಎಲ್ಲ ರೊಟ್ಟಿನೂ ಮಾಡ್ಕೊಳ್ಳೋದು. ಈಗ ತಾನೇ ಎಲ್ಲ ಮಾಡೋದು ಮುಗೀತು. ಈಗ ಮನೆಯೆಲ್ಲರೂ ಊಟ ಮಾಡಿದರು, ನಾನು ಊಟ ಮಾಡ್ತಾ ಕುಂತಿದ್ದೀನಿ. ರೊಟ್ಟಿ ಅಂತೂ ನಮ್ಮ ಮನೆ ಎಲ್ಲರಿಗೂ ತುಂಬಾ ಇಷ್ಟ. ರೊಟ್ಟಿ ಕಾಂಬಿನೇಷನ್ ಯಾವುದೇ ಆಗಲಿ, ವೆಜಿಟೇಬಲ್ಸ್, ಬೆಂಡೆಕಾಯಿ ಪಲ್ಯ, ಕೋಸಗಡ್ಡೆ ಏನೇ ಮಾಡಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಈಗ ನಾನು ತಿಂತಾಯಿದ್ದೀನಿ. ಚೆನ್ನಾಗಿ ಮೆತ್ತಗಿದೆ ರೊಟ್ಟಿ ಮಾತ್ರ. ಬೆಂಡೆಕಾಯಿ ಪಲ್ಯನೂ ತುಂಬ ಚೆನ್ನಾಗಿ ಬಂದಿದೆ ಇವತ್ತು. ಸ್ವಲ್ಪ ಆಯಿಲ್ ಜಾಸ್ತಿ ಬಿದ್ರೇ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಿಮ್ಮದು ತಿಂಡಿ ಆಯಿತಾ? ನಿಮ್ಮ ಮನೇಲಿ ಇವತ್ತು ಏನು ತಿಂಡಿ ಮಾಡ್ಕೊಂಡಿರೋ ಕಾಮೆಂಟ್ ಮಾಡಿ.